ನಮಸ್ಕಾರ, ಲಕ್ಕಿ ವನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಳ್ಳು ಸಂಕ್ರಾಂತಿ ಹಬ್ಬ ಬರ್ತಾ ಇರೋದ್ರಿಂದ ಎಳ್ಳನ್ನು ಹೇಗೆ ಮಾಡ್ಬೋದು, ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು. ಅಂಗಡಿಗೆ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟೆಲ್ಲ ತರೋದ್ರ ಬದಲು ನಾವೇನೇ ಕೊಬ್ಬರಿನ ಸಿಪ್ಪೆ ತೆಗೆದು ಮತ್ತು ಬೆಲ್ಲನ ಕತ್ತರಿಯಿಂದ ಕಟ್ ಮಾಡಿಕೊಂಡು ಎಳ್ಳನ್ನು ಹುರ್ಕೊಂಡು ಕಡಲೆಬೀಜ ಹುರ್ಕೊಂಡು ಹೇಗೆ ನಾವು ಮಿಕ್ಸ್ ಮಾಡ್ಬೋದು. ತುಂಬ ಸುಲಭವಾಗಿ ಕಡಲೆಬೀಜ ಒಂದೇ ಹುರಿಯೋದು ತುಂಬ ಟೈಮ್ ಹಿಡಿಯುತ್ತೆ. ನಿಧಾನ ಉರಿಲಿ, ಅಂದರೆ ಕಡಿಮೆ ಉರಿಲಿ, ನಿಧಾನಕ್ಕೆ ಹುರ್ಕೋಬೇಕು. ಅವು ಗರಿ ಗರಿಯಾಗಿ ಬರೋವರೆಗೂ ಹುರ್ಕೊಳ್ಳಿ. ಹುರ್ಕೊಂಡಾದಮೇಲೆ ಆ ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟದ್ದು ವಿಷಯನೇ. ಆವಾಗ ಬಿಸಿ ಬಿಸಿ ಇರುವಾಗಲೇ ಸಿಪ್ಪೆನ ತೆಕ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಥರ ಒಂದು ಟವಲ್ಲು, ನ್ಯಾಪ್ಕಿನ್ ಅಥವಾ ಟವಲ್ನ ಇಟ್ಕೊಂಡು ಈ ಥರ ಬೀಜನೆಲ್ಲ ಸಪ್ರೇಟು ಸಿಪ್ಪೆನೆಲ್ಲ ತೆಗಿಬೋದು ನೀಟಾಗಿ. ಬೆಲ್ಲನ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಎಲ್ಲ ಅರ್ಧ kg ತೊಗೊಂಡಿದ್ದೀನಿ. ಕೊಬ್ಬರಿನೂ ಕೂಡ ಈ ರೀತಿ ಕಟ್ ಮಾಡಿಕೊಂಡು ಒಣಗಿಸ್ಬೇಕು ಬಿಸಿಲಲ್ಲಿ. ಒಂದು 2 ದಿನ ಒಣಗಿಸಿದ್ರೆ ಸಾಕಾಗುತ್ತೆ. ಇದನ್ನು ಒಣಗಿಸಿದ ಮೇಲೆ ಎಲ್ಲನೂ ಮಿಕ್ಸ್ ಮಾಡಬೇಕು, ಎಳ್ಳು ಎಲ್ಲ ಹುರ್ಕೊಂಡು. ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡಿ ಕೂಡ. ತುಂಬಾ ರುಚಿಯಾಗಿರುತ್ತೆ. ನಾವೇ ಮನೇಲಿ ಮಾಡ್ಕೊಂಡಂಥ ಖುಷಿನೂ ಕೂಡ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಡಲೆಬೀಜನ ನಾನು ಹೋಳು ಮಾಡಲಿಲ್ಲ. ಇಡೀ ಕಡಲೆಬೀಜನ ಸಿಪ್ಪೆನ ನೀಟಾಗಿ ತೆಗೆದಿದ್ದೀನಿ, ನೀಟಾಗಿ ಹುರಿದಿದ್ದೀನಿ. ಒಂಚೂರು ಕಪ್ಪ ಆಗದ ರೀತಿಲಿ ನೀಟಾಗಿ ಹುರ್ಕೊಳ್ಬೋದು. ಕಡಿಮೆ ಉರಿಲಿ ಹುರ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗೆ ಮಾಡ್ಕೊಳ್ಬೋದು. ಅಂಗಡಿನಲ್ಲಿ ಅವರು ಒಣಗಿಸಿರಲ್ಲ, ಬೆಲ್ಲನೂ ಒಣಗಿಸಿರಲ್ಲ, ಏನು ಒಣಗಿಸಿರಲ್ಲ, ಅಷ್ಟು ಚೆನ್ನಾಗಿರಲ್ಲ. ಅಂಥದನ್ನೆಲ್ಲ ನಾವು ತಂದು ತಿಂತೀವಿ. ಅದ್ರ ಬದಲು ಮನೇಲೇ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಇಟ್ಕೊಂಡು ಕೂಡ ತಿನ್ಬೋದು ನಾವು. ಹಾಗಾಗಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.